ಕೆಲಸ ಮುಗಿದ ಮೇಲೆ ನಮ್ಗೆ ದುಡ್ಡು ಕೊಡಿ, ಕೆಲಸ ಮುಗಿಯಗಿಟ್ಟು ದುಡ್ಡು ಕಾಸು ಕೊಡೋದಿಲ್ಲ. ಕಲ್ಲು ಬಂದ ಕಲ್ಲನ್ನು ದುಡ್ಡು ಕೊಡಬೇಕು, ತಂತಿ ತರೋ ತಂತಿ ದುಡ್ಡು ಕೊಡಬೇಕು. ಅದು ಬಿಟ್ಟರೆ ನಿಮ್ಗೆ ಏನು ಕೇಳೋದಿಲ್ಲ. ಲಾಸ್ಟಲ್ಲಿ ಫೈನಲ್ ದುಡ್ಡು ಕೊಟ್ಟು ಕಳಿಸ್ಬೇಕು. ನೋಡಿ, ನಾವು ಯಾರೇ ಬಂದು ಜಗ್ಸಿದ್ರು ಕಂಬ ಜಗ್ಗಾಡಂಗಿಲ್ಲ, ಆ ಥರ ಇದೆ. ಇದು ಟಾಟಾ ಅಂದರೆ ನಾವು ಟಾಟಾನೇ ಹಾಕ್ಕೊಡೋದು. ಅವ್ರು ಯಾವತ್ತು ಕೇಳ್ತಾರೋ ಅದು ಹಾಕ್ಕೊಡ್ತೀವಿ. ಇದು ಟಾಟಾ ಮತ್ತು ಚೈನಿಂಗ್ ಮೆಸ್ಸು ಅಂತ ಅಂದರೆ ಇದು ನ್ಯೂಸ್ಟ್ರಾಂಗ್ ಈ ಕಲ್ಲು ಅಂತಂದರೆ ಕೋಲಾರದಿಂದ ತರಿಸುವಂಥ ಕಲ್ಲು ಇವು. ಇಲ್ಲಿ ನಾವು ಸಾಮಾನ್ಯವಾಗಿ ಇಲ್ಲೆಲ್ಲೂ ಲೋಕಲಲ್ಲೆಲ್ಲೂ ಸಿಗೋದಿಲ್ಲ ಈ ಕಲ್ಲು. ಕೋಲಾರ ಬಿಟ್ಟರೆ ಹೊಸಪೇಟೆ ಬಿಟ್ಟರೆ ಕೋಲಾರ, ಇವೆರಡೇ ಕಲ್ಲು ಬರೋದು. ಕರ್ದಿ ಮಂಡ್ಯದವರು ಇವರು, ಮಂಡ್ಯದಿಂದ ಕರ್ದಿ ನಮಗೆ ಕೆಲಸ ಕೊಟ್ಟಿದ್ರು. ನಾವು ನೀಟಾಗಿ ಕೆಲಸ ಮಾಡಿಕೊಟ್ಟಿದ್ದೀವಿ. ಸಾರ್ಪ್ ಇದೆ, ಈ ಥರ ಸಾರ್ಪ್ ಬರುತ್ತೆ. ಮೇಲೆ ಯಾರೂ ಜಂಪ್ ಮಾಡೋಕ್ಕಾಗೋದಿಲ್ಲ. ಯಾವುದೇ ಪ್ರಾಣಿ ಆಗಿರಲಿ, ಒಂದು ಆಡೆ ಆಗಲಿ ಕುರಿ ಆಗಲಿ, ಒಂದು ನೋಡಿ ಇದು ಒಂದು 3 ಇಂಚ್ ದಪ್ಪದ ಮಾತ್ರ ಒಳಗೆ ಬರ್ಬೋದು ಅಷ್ಟೇ. ಅದ್ರ ಮೇಲೆ ಒಳಗೆ ಯಾವುದು ಬರೋಂಗಿಲ್ಲ ಪ್ರಾಣಿಗಳು. ತಂತಿ ಬೇಕಾದ್ರೆ ತಂತಿ ಹಾಕ್ಕೊಡ್ತೀವಿ, ಮೆಸ್ ಬೇಕಾದ್ರೆ ಮೆಸ್ ಹಾಕ್ಕೊಡ್ತೀವಿ. ಅದು ಇಲ್ಲ ಅಂತ ಅಂದರೆ ನಾವು ಬರೀ ತಂತಿನೇ ಸಾಕು ಅಂತ ಅಂದರೆ ನಾವು 6 ಲೈನ್ ತಂತಿ ಹಾಕ್ಕೊಡ್ತೀವಿ. ಎಲ್ಲ ಕರ್ನಾಟಕದ ಪೂರ್ತಿ ಎಲ್ಲರೂ ಕರಿಬೋದು. ಹುಬ್ಳಿ ಧಾರವಾಡ ಎಲ್ಲಿದ್ದರೂ ನಾವು ಕೆಲಸ ಮಾಡಿಕೊಡ್ತೀವಿ. ನಾವೇನು ಇಲ್ಲೇ ಅಂತ ಏನಿಲ್ಲ. ನಮ್ಗೆ ಎಲ್ಲಿ ಕೆಲಸ ಕೊಟ್ಟರು ಹೋಗ್ಬೇಕಾದ್ರೂ ರೆಡಿ ಇರ್ತೀವಿ. ಅಳತೆ ಮಾಡಿ ಇಷ್ಟು ಕಲಿಬೇಕು ಅಂತ ಹೇಳಿ ಅಳತೆ ಕೊಡ್ತೀವಿ, ಕೊಟೇಶನ್ ಕೊಡ್ತೀವಿ. ಕೊಟ್ಟಾದಮೇಲೆ ನಿಮಗೆ ಸಮಾಧಾನ ಇದ್ದರೆ ಕೆಲಸ ಮಾಡಿಸ್ಕೋಬೋದು. ನಾವೇನು ನಮ್ಮ ಹೆಸರು ಕೃಷ್ಣಪ್ಪ ಅಂದ್ಬಿಟ್ಟು ಅರೇಕಲ್ ದೊಡ್ಡಿಯವರು. ನಾವು ಸುಮಾರು 15 ವರ್ಷದಿಂದ ಪೆನ್ಷನ್ಗೆ ವರ್ಕ್ ಮಾಡಿಕೊಂಡು ನಾವು ಸುಮಾರು ಕೆಲಸಗಳು ಮಾಡಿದ್ದೀವಿ. ಇಲ್ಲಿ ನಮಗೆ ಇಲ್ಲಿ ಕೋಣಸಲ್ಲಿ ಹತ್ರ ಕೆಲಸ ಕೊಟ್ಟಿದ್ದರು. ಇಲ್ಲಿ ಕೆಲಸ ಮಾಡಿ ಮುಗಿಸಿ ಇವಾಗ ಫಿನಿಷ್ ಮಾಡಿಕೊಟ್ಟಿದ್ದೀವಿ. ಆದರೆ ನೀಟಾಗಿ ಕೆಲಸ ಮಾಡಿಕೊಟ್ಟಿದ್ದೀವಿ. ಇದು ಹಸಿ ಕಲ್ಲು ಅಂತಂದರೆ ಕೋಲಾರದಿಂದ ತರಿಸುವಂಥ ಕಲ್ಲು ಇವು. ಇಲ್ಲಿ ನಾವು ಸಾಮಾನ್ಯವಾಗಿ ಇಲ್ಲೆಲ್ಲೂ ಲೋಕಲಲ್ಲೆಲ್ಲೂ ಸಿಗೋದಿಲ್ಲ ಈ ಕಲ್ಲು. ಕೋಲಾರ ಬಿಟ್ಟರೆ ಹೊಸಪೇಟೆ ಬಿಟ್ಟರೆ ಕೋಲಾರ, ಇವೆರಡೇ ಕಲ್ಲು ಬರೋದು. ಅದರಿಂದ ಇದೇನು ಮಾಡಿದ್ದೀವಿ ಅಂತ ಅಂದರೆ ಇದು ನೋಡಿ, ಇದಕ್ಕೆ ಚೈನಿಂಗ್ ಮೆಸ್ ಹಾಕಿದ್ದೀವಿ. ಚೈನಿಂಗ್ ಮೆಸ್ಸು ಅಂತ ಅಂದರೆ 3 ಇಂಚು ಚೈನಿಂಗ್ ಮೆಸ್ ಹಾಕಿದ್ದೀವಿ. ಅದಕ್ಕೆ 4 ಲೈನು ತಂತಿ ಕಟ್ಟಿದ್ದೀವಿ. 1 2 3 4 ಅಂತ ಅಂದರೆ 4 ಲೈನು ತಂತಿ. ಇದು ಟಾಟಾ ಐಟಮ್, ಟಾಟಾನೇ ಹಾಕ್ಕೊಟ್ಟಿದ್ದೀವಿ. ಟಾಟಾನೇ ಹಾಕಿದ್ದೀವಿ. ಇದು ಎಷ್ಟು ನೀಟಾಗಿ ಬಂದಿದೆ ಅಂತಂದರೆ ಭಾಳ ಚೆನ್ನಾಗಿ ಬಂದಿದೆ ಕೆಲಸ. ನಮ್ಮ ಲೇಬರು ಒಂದು 15ರಿಂದ 20 ಜನ ಲೇಬರ್ ಇದ್ದಾರೆ. ನಾವು ಲೇಬರ್ಗೆ ಹೇಳ್ಬಿಟ್ಟು ಅಂದರೆ ನೀಟಾಗಿ ಕೆಲಸ ಮಾಡ್ತಾರೆ. ನೋಡಿ, ಯಾರೇ ಬಂದು ಜಗ್ಸಿದ್ರು ಕಂಬ ಜಗ್ಗಾಡಂಗಿಲ್ಲ, ಆ ಥರ ಇದೆ. ಇದು 4 5 ಸೈಜು ಕಂಬ. ಎಲ್ಲೇ ಹೋದರೂ 5 4 ಸೈಜೆ. 7 ಅಡಿ 8 ಅಡಿ 9 ಅಡಿ ಇಷ್ಟುವರೆಗೂ ಕಲ್ಲು ಸಿಗುತ್ತೆ ನಮ್ಮ ಹತ್ರ. ಅಷ್ಟು ನೀಟಾಗಿ ಕೆಲಸ ಮಾಡಿಕೊಟ್ಟಿದ್ದೀವಿ. ಸರ್, ಇವಾಗ ಒಣಕಲ್ಲು ಹಸಿ ಕಲ್ಲು ಅಂತ ಹೇಳ್ತಾರೆ. ನೀವು ಬಂದು ಯಾವ ಕಲ್ಲು ಬಳಸ್ತೀರಾ ಸರ್? ನಾವು ಹಸಿ ಕಲ್ಲೇ ಜಾಸ್ತಿ ಬಳಸೋರು. ಹಸಿ ಕಲ್ಲು ಅಂತ ಅಂದರೆ ನೀಟಾಗಿರ್ತದೆ. ಒಂದು ಯಾವುದೇ ಕಾರಣಕ್ಕೂ ಮುರಿಯೋದಿಲ್ಲ. ಈ ಸುಟ್ಟು ಕಲ್ಲು ಏನಾಯ್ತದೆ ಅಂತ ಅಂದರೆ ಒಂದು ಸುಮ್ಮನೆ ಹಿಂಗೆ ಗುದ್ರೆ ಮುರಿದೋಗುತ್ತೆ. ಈಗ ಹಿಂಗೆ ತಳ್ಳಿದ್ರೆ ಮುರಿದೋಗಂಥ ಅದು ಸುಟ್ಟಿ ಎಲ್ಲ ಬೆಂದಿರ್ತದೆ. ಅದರಿಂದ ಅದು ಸುಟ್ಟು ಕಲ್ಲು ಮುರಿಯೋದಂತೂ ಖಚಿತ. ಒಂದು ಕಲ್ಲಿಂದ ಒಂದು ಕಲ್ಲಿಗೆ ಎಷ್ಟು ಗ್ಯಾಪ್ ಕೊಡ್ತೀರಾ ಸರ್? ಎಷ್ಟು ಅಡಿ ಗ್ಯಾಪ್ ಇರಬೇಕು? ಕಲ್ಲಿನಿಂದ ಕಲ್ಲಿಗೆ 6 ಅಡಿ. ಕಲ್ಲಿನಿಂದ ಕಲ್ಲಿಗೆ 6 ಅಡಿ. ಇದು ನೋಡಿ, ಇದು 7 ಅಡಿ ಕಲ್ಲು. ಇದು 7 ಅಡಿ ಕಲ್ಲು ಇದು 7 ಅಡಿ ಕಲ್ಲು ಇಟ್ಟಿದ್ದೀವಿ. ಡೀಪ್ 2 ಅಡಿ ಒಳಗಡೆ ಹೋಗಿದೆ, 5 ಅಡಿ ಮೇಲ್ಗಡೆ ಇದೆ. 5 ಅಡಿ ಮೆಸ್ಸು, 4 ಲೈನ್ ತಂತಿ ಇವೆಲ್ಲ ಹಾಕ್ಕೊಟ್ಟಿದ್ದೀವಿ ನಾವು. ಸರ್, ಇಲ್ಲಿ ನೀವು ಫೆನ್ಸಿಂಗ್ ವರ್ಕ್ ಮಾಡಿಕೊಟ್ಟಿದ್ದೀರಾ. ಯಾವ ಮೆಟೀರಿಯಲ್ ಬಳಸಿದ್ದೀರಾ? ಕೆಲವರು ಟಾಟಾ ಅಂತಾರೆ, ಇನ್ನೂ ಒಂದಷ್ಟು ಕಂಪನೀಸ್ ಹೇಳ್ತಾರೆ. ನೀವು ಯಾವ್ದು ಬಳಸಿದ್ದೀರಾ? ಮೇಡಮ್, ನಾವು ಇದೇನು ಅಂತ ಅಂದರೆ ಇದು ಟಾಟಾ ಅಂದರೆ ನಾವು ಟಾಟಾನೇ ಹಾಕ್ಕೊಡೋದು. ಅವ್ರು ಯಾವತ್ತು ಕೇಳ್ತಾರೋ ಅದು ಹಾಕ್ಕೊಡ್ತೀವಿ. ಇದು ಟಾಟಾ ಮತ್ತು ಚೈನಿಂಗ್ ಮೆಸ್ಸು ಅಂತ ಅಂದರೆ ಇದು ನ್ಯೂಸ್ಟ್ರಾಂಗ್ ಇಲ್ಲಿ ಹಾಕಿರೋದು. ಹಾಕಿರೋದು ನಮಗೆ ಟಾಟಾನೇ ಬೇಕು ಅಂದರೆ ಟಾಟಾನೇ. ಅದೇ ಚೈನಿಂಗ್ ಮೆಸ್ಸು ಟಾಟಾನೇ ಇರುತ್ತೆ ಮತ್ತು ತಂತಿನೂ ಟಾಟಾನೇ ಇರುತ್ತೆ. ನಾವು ಜಾಸ್ತಿ ಉಪಯೋಗಿಸೋದು ಏನು ಅಂತಂದರೆ ಟಾಟಾ. ನಮ್ಮ ಹತ್ರ ಎಲ್ಲ ಜಾಸ್ತಿ ಹಾಕ್ಸ್ಕೊಂಡವ್ರು ಇಲ್ಲಿವರೆಗೂ. ಅದರಲ್ಲೂ ಕೆಲವ್ರಿಗೆ ಕಾಸ್ಟ್ ಕಮ್ಮಿ ಆಗಲಿ ಅಂತೇಳಿ ನ್ಯೂಸ್ಟ್ರಾಂಗು ಇದೆಲ್ಲ ನಂದಿ ಇವೆಲ್ಲ ಇರ್ತವೆ. ಅವೆಲ್ಲ ಲೋಕಲ್ ಐಟಮ್ಗಳು ಇರ್ತವೆ, ಯಾವ್ದು ಬೇಕಾದ್ರೂ ಹಾಕ್ಸ್ಕೊಬೋದು. ಅವ್ರು ಕೇಳಿದ್ರೆ ನಾವು ಹಾಕ್ಕೊಡೋಕೆ ನಾವು ರೆಡಿ ಇರ್ತೀವಿ. ಅವರು ಅಂದರೆ ಟಾಟಾ ಅಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಬೇರೆ ಅಂತಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಇಷ್ಟೇ. ಇದು ನೋಡಿ, ಇದು ಸಾರ್ಪ್ ಇದೆ. ಈ ಥರ ಸಾರ್ಪ್ ಬರುತ್ತೆ. ಮೇಲೆ ಯಾರೂ ಜಂಪ್ ಮಾಡೋಕ್ಕಾಗೋದಿಲ್ಲ. ಆ ಥರ ತಂತಿ ಮೆಸ್ಸೆ ಆಗಿರ್ಬೋದು, ಇನ್ನೊಂದೇ ಆಗಿರ್ಬೋದು, ಏನೇ ಆದ್ರೂ ಎನಿವನ್ ಚೆನ್ನಾಗಿರ್ತದೆ ಅಂತೇಳಿ ಈ ಥರ ಮಾಡ್ಕೋತಾರೆ. ಯಾವುದೇ ಪ್ರಾಣಿ ಆಗಿರಲಿ, ಒಂದು ಆಡೆ ಆಗಲಿ ಕುರಿ ಆಗಲಿ, ನೋಡಿ ಇದು ಒಂದು 3 ಇಂಚ್ ದಪ್ಪದ ಮಾತ್ರ ಒಳಗೆ ಬರ್ಬೋದು ಅಷ್ಟೇ. ಅದ್ರ ಮೇಲೆ ಒಳಗೆ ಯಾವುದು ಬರೋಂಗಿಲ್ಲ ಪ್ರಾಣಿಗಳು. ಆಡು, ದನ, ಎಮ್ಮೆ, ಕುರಿ ಯಾವುದು ಬರೋಕ್ಕಿಲ್ಲ. ಆ ಟೈಪ್ಗೆ ಈ ಥರ ಮಾಡಿಸ್ಕೊಂಡಿದ್ದಾರೆ ಮೇಡಮ್. ಫೆನ್ಸಿಂಗಲ್ಲಿ ನೀವು ಯಾವುದಾದ್ರು ಮಾಡ್ಕೊಡ್ತೀರಾ ಸರ್? ಮೆಶ್ ಇದೆ ಅಂತ ಹೇಳಿದ್ರಿ, ತಂತಿ ಇದೆ ಅಂತ ಹೇಳಿದ್ರಿ, ಯಾವುದೆಲ್ಲ ಟೈಪ್ಸ್ ಇದೆ? ತಂತಿ ಬೇಕಾದ್ರೆ ತಂತಿ ಹಾಕ್ಕೊಡ್ತೀವಿ, ಮೆಸ್ ಬೇಕಾದ್ರೆ ಮೆಸ್ ಹಾಕ್ಕೊಡ್ತೀವಿ. ಅದು ಇಲ್ಲ ಅಂತ ಅಂದರೆ ನಾವು ಬರೀ ತಂತಿನೇ ಸಾಕು ಅಂತ ಅಂದರೆ ನಾವು 6 ಲೈನ್ ತಂತಿ ಹಾಕ್ಕೊಡ್ತೀವಿ. 6 ಲೈನ್ ತಂತಿ ಹಾಕಿ ಎಲ್ ಶೇಪ್ ಮಾಡಿಕೊಡ್ತೀವಿ. ಆ ಥರ ಎಲ್ಲ ಇರುತ್ತೆ ನಮ್ಮ ಹತ್ರ. ಓಕೆ, ಕಲ್ಲಲ್ಲಿ ಸರ್ ಎಷ್ಟೆಷ್ಟು ಸೈಜ್ ನೀವು ಬಳಸ್ತೀರಾ? ನಮ್ಮ ಹತ್ರ ಕಲ್ಲು ನೋಡಿ 6-4 ಇರುತ್ತೆ. 6-4 ಅಂದರೆ ನಾವು ಜಾಸ್ತಿ ಹೇಳೋಕ್ಕಾಗೋದಿಲ್ಲ. 4-5 ಗ್ಯಾರಂಟಿ. 4-5 ಸೈಜು, ಅದೇ ಪಕ್ಕ ಬರೋದು. ಪಕ್ಕ ಇರೋದೇ 4-5 ಸೈಜು ಅಂದಮೇಲೆ ಅದು ಇದಾಗುತ್ತೆ ನೋಡಿ. ಇದು ಮೂಲೆಗೆ
ಡಬಲ್ ಕಲ್ಲು ಅಂತಂದರೆ ಈ ಮೂಲಕ್ಕೆ ಡಬಲ್ ಕಲ್ಲು ಹಾಕಿದ್ರೆ ಅದು ಬಿಗಿ ಇರೋದು. ಆಮೇಲೆ ಈ ಮೂಲೆ ಈ ಥರ ಕೊಟ್ಟ ಮೇಲೆ ಇದನ್ನೇನು ಮಾಡ್ತೀವಿ, ಸಪೋರ್ಟು ಕೊಡ್ತೀವಿ. ಈ ಕಡೆನೂ ಎಳಿಬಾರ್ದು, ಆ ಕಡೆನೂ ಎಳಿಬಾರ್ದು. ನೋಡಿ, ಹಿಂಗೂ ಸಪೋರ್ಟು, ಈ ಕಡೆಗೂ ಸಪೋರ್ಟ್ ಕೊಟ್ಟಾಗ ಏನಾಯ್ತು ಅಂದರೆ, ಈ ಕಡೆ ಬಿರಿ ಕೊಟ್ಟಾಗ ಈ ಕಡೆ ಎಳೆಯಂಗಿಲ್ಲ, ಈ ಕಡೆ ಬಿರಿ ಕೊಟ್ಟಾಗ ಆ ಕಡೆ ಎಳೆಯಂಗಿಲ್ಲ. ಇದು ಲೂಸ್ ಬರಬಾರ್ದು ಅನ್ನೋ ಇದಕ್ಕೋಸ್ಕರ ನಾವು ಈ ಥರ ಸಪೋರ್ಟ್ ಅಂತೂ ಕೊಟ್ಟೇ ಕೊಡಬೇಕು. ಯಾವ ಕೆಲಸನಾರ ಮಾಡಲಿ ಸಪೋರ್ಟ್ ಇಲ್ಲದೆ ಕೆಲಸ ಮಾಡೋಕ್ಕೆ ಆಗಲ್ಲ. ಮೂಲೆಗೂ ಡಬಲ್ ಕಲ್ಲು ಬಂದೇ ಬರುತ್ತೆ. ಅದನ್ನ 10ಕ್ಕೆ 8ಕ್ಕೆ 2 ಡಬಲ್ ಕಲ್ಲು ಕೊಡ್ತೀವಿ. ಈ ಥರ ಎಲ್ಲ ಮಾಡಿಕೊಡ್ಬೇಕು ನಾವು. ಆ ಥರ ಇದ್ದಾಗಲೇ ಇದು ಕೆಲಸ ಶಾಶ್ವತ. ಇಲ್ಲ ಅಂತ ಅಂದರೆ ಶಾಶ್ವತ ಇರೋದಿಲ್ಲ. ಇವತ್ತು ಮಾಡ್ಬಿಟ್ಟು ನಾಳೆ ಕುಂಟೋಗೋವಂಥ ಕೆಲಸ ಅಲ್ಲ ಇದು. ಲೈಫ್ ಲಾಂಗ್ ಇರಬೇಕು ಅನ್ನೋ ಒಂದು ಇದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂತ ಅಂದರೆ, ನಾವು 2 ಅಡಿ ಭೂಮಿಗೆ ಉಣ್ತೀವಿ. 2 ಅಡಿ ಉಂತ್ರೆ 5 ಅಡಿ. ಇದು ನೋಡಿ, ಇದು 7 ಅಡಿ ಕಲ್ಲಲ್ವಾ, 7 ಅಡಿಲಿ 2 ಅಡಿ ಒಳಗಡೆ ಹೋಗಿದೆ, 5 ಅಡಿ ಇದೆ. 5 ಅಡಿಗೆ ನೋಡಿ, 5 ಅಡಿಗೆ 5 ಅಡಿ ಮೆಸ್ ಕಟ್ಟಿದ್ದೀವಿ. 5 ಅಡಿ ಮೆಸ್ಸು 4 ಲೈನು ತಂತಿ, 4 ಲೈನ್ ತಂತಿ ಹಾಕ್ಕೊಟ್ಟಿದ್ದೀವಿ. ಆ ಥರ ಇದೆ ನೋಡಿ. ಇದೆಲ್ಲ ಸಾರ್ಪೆಲ್ಲ ಇರುತ್ತೆ. ಯಾವುದೇ ಕಾರಣಕ್ಕೂ ಮೇಲೆ ಯಾವುದೇ ಪ್ರಾಣಿ ಯಾರಂಗಿಲ್ಲ. ಆಮೇಲೆ ಬೇಡ ಅಂತ ಇದು ಬೇಕಿಲ್ಲ, ಇನ್ನೂ ಜಾಸ್ತಿ ಬೇಕು ಅಂತಂದರೆ 8 ಅಡಿ ಕಲ್ಲು ಹಾಕ್ಬೋದು, 6 ಅಡಿ ಮೆಸ್ ಹಾಕ್ಬೋದು, 9 ಅಡಿ ಕಲ್ಲು ಹಾಕ್ಬೋದು, 7 ಅಡಿ ಮೆಸ್ ಹಾಕ್ಬೋದು. ಈ ಥರ ಎಲ್ಲ ಇರುತ್ತೆ. ಯಾರು ಕರಿಬೋದು, ಹುಬ್ಳಿ ಧಾರವಾಡ ಎಲ್ಲಿದ್ದರೂ ನಾವು ಕೆಲಸ ಮಾಡಿಕೊಡ್ತೀವಿ. ನಾವೇನು ಇಲ್ಲೇ ಅಂತ ಏನಿಲ್ಲ. ನಮ್ಗೆ ಎಲ್ಲಿ ಕೆಲಸ ಕೊಟ್ಟರು ಹೋಗ್ಬೇಕಾದ್ರೆ ರೆಡಿ ಇರ್ತೀವಿ. ನಮ್ಮ ಫೋನ್ ಇರ್ತದೆ, ನಂಬರ್ ಇರ್ತದೆ. ನಮ್ಮ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ಅಲ್ಲಿ ಹೋಗಿ ವಿಸಿಟ್ ಕೊಟ್ಟು ಅದು ಏನು ಬೇಕು ಎತ್ತ ನೋಡಿ ಅದಕ್ಕೆ ಅಳತೆ ಮಾಡಿ ಇಷ್ಟು ಕಲಿಬೇಕು ಅಂತ ಹೇಳಿ ಅಳತೆ ಕೊಡ್ತೀವಿ, ಕೊಟೇಶನ್ ಕೊಡ್ತೀವಿ. ಕೊಟ್ಟಾದಮೇಲೆ ನಿಮಗೆ ಸಮಾಧಾನ ಇದ್ದರೆ ಕೆಲಸ ಮಾಡಿಸ್ಕೋಬೋದು. ನಾವೇನು ಜಾಸ್ತಿ ಏನು ಕೇಳೋಲ್ಲ. ದೂರ ಆದರೆ ಒಂದು 200 ರೂಪಾಯಿ ಡೀಸೆಲ್ ಪೆಟ್ರೋಲ್ ಕೇಳ್ಕೊತೀವಿ ಅಷ್ಟೇ. ಬಂದು ಆಮೇಲೆ ಕೆಲಸ ಮುಗಿದ ಮೇಲೆ ನಮ್ಗೆ ದುಡ್ಡು ಕೊಡಿ. ಕೆಲಸ ಮುಗಿಯೋಗಿಟ್ಟು ದುಡ್ಡು ಕಾಸು ಕೊಡೋದಿಲ್ಲ. ಕಲ್ಲನ್ನು ದುಡ್ಡು ಕೊಡಬೇಕು, ತಂತಿ ದುಡ್ಡು ಕೊಡಬೇಕು. ಅದು ಬಿಟ್ಟರೆ ನೀವೇನು ಕೇಳೋದಿಲ್ಲ. ಲಾಸ್ಟಲ್ಲಿ ಫೈನಲ್ ದುಡ್ಡು ಕೊಟ್ಟು ಕಳಿಸ್ಬೇಕು. ನಾವು ಲೇಬರ್ ಅಲ್ಲೇ ಇದ್ದು ಕಲ್ಲು ಬಂದು ಬೀಳ್ತಂದ್ರೆ ಲೇಬರ್ ಅಲ್ಲೇ ಇರ್ತಾರೆ. ಕೆಲಸ ಮುಗಿದ ಮೇಲೆ ಅಲ್ಲಿ ಖಾಲಿ ಮಾಡೋದು ಜನ. ನಮ್ಮ ಜನ ಆ ಥರ ನಾವು ಮಡಿಕೊಂಡಿದ್ದೀವಿ. ಇದು 4 ಎಕರೆ ಜಮೀನು ಇದೆ. 4 ಎಕರೆ ಜಮೀನು ಒಂದು 600 ಕಲ್ಲು ತಗೊಂಡಿದೆ. ಆದರೆ ಒಂದು ವಾರದಲ್ಲಿ ಕೆಲಸ ಮುಗಿಸ್ಕೊಟ್ಟಿದ್ದೀವಿ. ಒಂದು ವಾರದಿಂದ ಮುಂಚೆ ಏನಿಲ್ಲ. ನಮ್ಮ ಹತ್ರ 15 ಲೇಬರ್ ಇದ್ದಾರೆ. ಎಲ್ಲ ಹುಡುಗರು ಚೆನ್ನಾಗಿ ಕೆಲಸ ಮಾಡ್ತಾರೆ ನೀಟಾಗಿ. ಎಲ್ಲ ಅಂದರೆ ಬಳ್ಳಾರಿ ಕಡೆಯವರು ಲೇಬರು ಇಲ್ಲೇ ಇದ್ದಾರೆ, ಇಲ್ಲೇ ನಮ್ಮ ಹತ್ರನೇ ಇರ್ತಾರೆ. ಇಲ್ಲಿ ಬಂದಾಗ ನಾವು ಎಲ್ಲೇ ಕೆಲಸ ಇದ್ದರೂ ಕರ್ಕೋಗಿ ನಮ್ಮ ಗಾಡಿಯೆಲ್ಲ ಕರ್ಕೋಗ್ಬಿಡ್ತೀವಿ. ಅಲ್ಲೇ ಇರ್ತೀವಿ. ಅಲ್ಲೇ ಊಟ ನಾಷ್ಟ ಎಲ್ಲ ಮಾಡ್ಕೊಂಡು ಅಲ್ಲೇ ಇದ್ದು ಕೆಲಸ ಫಿನಿಶ್ ಆಗೋಗಿಟ್ಟು ಆ ಜಾಗ ಬಿಟ್ಟು ಈಚೆ ಬರೋಂಗಿಲ್ಲ. ನಿಮ್ಮ ಕಲ್ಲು ಬಂದಾಗ ಮಾತ್ರ ದುಡ್ಡು ಕೇಳ್ತೀವಿ. ಕಲ್ಲು ಬಂದ ಮೇಲೆ ತಂತಿ ಕೇಳ್ತೀವಿ. ತಂತಿ ಬಿಟ್ಟರೆ ಲಾಸ್ಟ್ ಫೈನಲ್ ಅಮೌಂಟ್ ಕೇಳ್ತೀವಿ.